ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಹರ ಹರ ಮಹಾದೇವ. ಟಿವಿಯಲ್ಲಿ ನಿಮ್ಮ ಸುದ್ದಿ ಪ್ರಕಟವಾಗಲಿದೆ ಮತ್ತು ಇಡೀ ಪ್ರಪಂಚ ನೋಡುತ್ತೆ. ಹೌದು ಸ್ನೇಹಿತರೆ, ನನ್ನ ಮಾತುಗಳನ್ನು ಇಂದು ಲಘುವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಮುಂದಿನ 2 ದಿನಗಳಲ್ಲಿ ಈಗ ಟಿವಿ ಮತ್ತು ಸಾವಿರಾರು ಚಾನಲ್ಗಳಲ್ಲಿ ಕೇವಲ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಈ ಸುದ್ದಿಯ ಬಗ್ಗೆ ಮಾತು ನಡೆಯುತ್ತದೆ. ಮನೆ ಮನೆಯಲ್ಲಿ ಮಾತು ನಡೆಯುತ್ತದೆ. ನಿಮ್ಮ ಸಂಬಂಧಿಕರು ಮಾತನಾಡುತ್ತಾರೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದ ಮೂಲಕ ನಾನು ನಿಮಗೆ ತುಂಬ ದೊಡ್ಡ ಶಾಕ್ ಕೊಡಲಿದ್ದೇನೆ ಮತ್ತು ಇಂದಿನ ಈ ಶಾಕ್, ನಂಬಿಕೆ ಇಡಿ, ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವ ಕೆಲಸವನ್ನು ಮಾಡುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಮಂಗಳ, ರಾಹು ಮತ್ತು ಕೇತು ಈ ಮೂವರ ಒಂದು ತುಂಬ ದೊಡ್ಡ, ಇಂದು ನನಗೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಸಂಕೇತ ಸಿಕ್ಕಿದೆ ಮತ್ತು ನಾವು ಈ ಸಂಕೇತವನ್ನು ಸುಲಭವಾಗಿ ಅಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಇದು ಯಾವುದೇ ಕಾಕತಾಳೀಯವಲ್ಲ, ಬದಲಾಗಿ ನಿಮ್ಮ ಹತ್ತಿರ ಇಂದಿನ ಈ ವಿಡಿಯೋ ಬಂದಿರುವುದು ಮಹಾದೇವಜಿ ಅವರ ಒಂದು ಉದ್ದೇಶವಾಗಿದೆ ಮತ್ತು ಮಹಾದೇವಜಿ ನಿಮ್ಮ ಹತ್ತಿರ ಈ ವಿಡಿಯೋ ಕಳುಹಿಸಿದ್ದಾರೆ. ಹಾಗಾಗಿ ಏನೋ ಯೋಚಿಸಿ ಅರ್ಥ ಮಾಡಿಕೊಂಡೇ ಕಳುಹಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಅವರು ನಿಮಗಾಗಿ ದಾರಿ ತೆರೆದಿದ್ದಾರೆ ಮತ್ತು ಇಂದು ನೀವು ಒಂದು ಕೆಲಸ ಮಾಡಿ. ನಾನು ಒಂದೊಂದಾಗಿ ಹೇಳುವ ಮಾತುಗಳನ್ನು ಗಮನವಿಟ್ಟು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆದರೆ ಮಹಾದೇವಜಿ ಹೆಸರಿನಲ್ಲಿ ವಿಡಿಯೋಗೆ ಲೈಕ್ ಮಾಡಲು ಮರೆಯಬೇಡಿ. ನಿಮಗೆ 20 ನಿಮಿಷದ ಒಳಗೆ ಯಾವುದಾದರೂ ದೊಡ್ಡ ಖುಷಿ ಸುದ್ದಿ ಬೇಕಿದ್ದರೆ ಮಹಾದೇವಜಿ ಅವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ ಮತ್ತು ವಿಡಿಯೋಗೆ ಹಾಗೆ ಲೈಕ್ ಮಾಡಿ. ಸ್ನೇಹಿತರೆ, ಎಚ್ಚರ ಎಚ್ಚರ, ಏಕೆಂದರೆ ಮುಂದಿನ 2 ದಿನಗಳಲ್ಲಿ ಈಗ ನಿಮ್ಮ ಶತ್ರುಗಳನ್ನು ಬಿಡಿ. ನಿಮ್ಮ ಸಂಬಂಧಿಕರು, ನಿಮ್ಮ ಕುಟುಂಬದವರು ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಿಮ್ಮ ಮನೆ ಕುಟುಂಬದ ಜನರು, ಅಂದರೆ ಎಲ್ಲ ಜನರು ಕೇವಲ ಸುದ್ದಿಯನ್ನು ನೋಡಿ ದಂಗಾಗುತ್ತಾರೆ. ಏಕೆಂದರೆ ನನಗೆ ಹಾಗೆ ಅನಿಸುತ್ತಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಒಂದು ಮಾತು ನನ್ನನ್ನು ದಯವಿಟ್ಟು ಹೇಳಿ. ಎಂದಾದರೂ ನೀವು ಇದನ್ನು ಊಹಿಸಿದ್ದೀರಾ ಅಥವಾ ನೀವು ಇದರ ಬಗ್ಗೆ ಯೋಚಿಸಿದ್ದೀರಾ? ಟಿವಿಯಲ್ಲಿ ನನ್ನ ಸುದ್ದಿ, ಪತ್ರಿಕೆಯಲ್ಲಿ ನನ್ನ ಸುದ್ದಿ ಕೂಡ ಎಂದಾದರೂ ಪ್ರಕಟವಾಗಬಹುದು ಎಂದು ಅನಿಸುತ್ತದೆ. ಸುಲಭವಾಗಿ ನೀವು ಎಂದು ಊಹಿಸಿರುವುದಿಲ್ಲ ಮತ್ತು ಎಂದಿಗೂ ನೀವು ನನ್ನ ಪ್ರೀತಿಯ ಸ್ನೇಹಿತರೆ ಇದಕ್ಕಾಗಿ ಯಾವುದೇ ಕೆಲಸವು ಮಾಡಿರುವುದಿಲ್ಲ. ಆದರೆ ಅವರು ಹೇಳುತ್ತಾರೆ, ನಮ್ಮ ಮಹಾದೇವಜಿ ನಮಗೆ ಯಾವಾಗ ಕೊಡುತ್ತಾರೋ ಆಗ ಮನೆಯಲ್ಲಿ ಸುರಿಯುವ ಹಾಗೆ ಕೊಡುತ್ತಾರೆ. ನಿಮಗೆ ಕೇವಲ ಒಂದು ವಿಷಯ, ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಒಂದು ವಿಷಯ ನಿಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು. ನೀವು ಈ ಒಂದು ವಿಷಯವನ್ನು ಎಚ್ಚರಿಕೆಯಿಂದ ಮತ್ತು ಪೂರ್ಣ ಎಚ್ಚರಿಕೆಯಿಂದ ನಿಮ್ಮ ಹತ್ತಿರ ಇಟ್ಟುಕೊಂಡರೆ ಮುಂದಿನ 2 ದಿನಗಳಲ್ಲಿ ಅದೇ ವಿಷಯ ನಿಮ್ಮ ಹತ್ತಿರ ಒಮ್ಮೆ ಇದ್ದರೆ ನಿಮ್ಮ ಜೀವನದಲ್ಲಿ ಹಲವು ದಾರಿಗಳು ತೆರೆದುಕೊಳ್ಳುತ್ತವೆ ಮತ್ತು ಈ ದಾರಿಗಳು ನನ್ನ ಪ್ರೀತಿಯ ಸ್ನೇಹಿತರೆ ನಿಮಗೆ ಈಗ ಹೊಸ ತೊಂದರೆ ಕೊಡುವುದಿಲ್ಲ. ಬದಲಾಗಿ ನಿಮ್ಮ ತೊಂದರೆಗಳನ್ನು ಮಣ್ಣು ಪಾಲು ಮಾಡುತ್ತದೆ, ನಿಮ್ಮ ತೊಂದರೆಗಳನ್ನು ನಾಶ ಮಾಡುತ್ತದೆ ಮತ್ತು ನಿಮ್ಮ ಜೀವಿತ ಅವಧಿಯಲ್ಲಿ ಒಟ್ಟಾರೆಯಾಗಿ ಹೇಳುವುದಾದರೆ ಹಣದ ಸ್ಥಿತಿ ಹೆಚ್ಚಾಗುತ್ತದೆ, ಆರ್ಥಿಕ ಸ್ಥಿತಿ ಹೆಚ್ಚಾಗುತ್ತದೆ, ಬಡತನ ನಾಶವಾಗುತ್ತದೆ, ನಿಮ್ಮ ಮನೆ ಕುಟುಂಬದಲ್ಲಿ ಉನ್ನತಿ ಬರಲು ಶುರುವಾಗುತ್ತದೆ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ವಿಶೇಷವಾಗಿ ಯಾವುದಾದರೂ ನಿಮ್ಮ ಮೇಲೆ ಮಂತ್ರ ಮಾಡುತ್ತಿದ್ದರೆ ಅಥವಾ ನಿಮ್ಮ ಮೇಲೆ ಯಾರಾದರೂ ಆಶೀರ್ವಾದ ಇದ್ದರೆ ಮತ್ತು ಆ ಆಶೀರ್ವಾದವನ್ನು ಯಾರಾದರೂ ಮುರಿಯಲು ಬಯಸುತ್ತಿದ್ದರೆ ಅಥವಾ ನಿಮ್ಮ ಶಕ್ತಿಯನ್ನು ಯಾರಾದರೂ ಮುರಿಯಲು ಬಯಸುತ್ತಿದ್ದಾರೆ, ನಿಮ್ಮ ಧೈರ್ಯವನ್ನು ದುರ್ಬಲಗೊಳಿಸಲು ಬಯಸುತ್ತಿದ್ದಾರೆ, ಹಾಗಾದರೆ ಈ ಒಂದು ವಿಷಯವನ್ನು ಇಟ್ಟುಕೊಳ್ಳುವುದರಿಂದ ನಾನು ವಾಗ್ದಾನ ಮಾಡುತ್ತೇನೆ, ಯಾರು ನಿಮ್ಮ ಒಂದು ಕೂದಲನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಇಲ್ಲಿ ನಾನು ಈ ಮಾತು ಹೇಳಲು ತುಂಬ ಖುಷಿಯಾಗುತ್ತಿದೆ. ಇಡೀ ಪ್ರಪಂಚದ ಈಗ ನಿಮ್ಮ ಯಶಸ್ಸನ್ನು ನೋಡುತ್ತದೆ. ಇಡೀ ಪ್ರಪಂಚ ನನ್ನ ಪ್ರೀತಿಯ ಸ್ನೇಹಿತರೆ ಈಗ ನಿಮ್ಮ ಪಾದಗಳಿಗೆ ಬಾಗುತ್ತದೆ. ಏಕೆಂದರೆ ಮುಂದಿನ 2 ದಿನ, ಹೌದು ಈ 2 ದಿನಗಳಲ್ಲಿ ನಿಮ್ಮ ಭವಿಷ್ಯ, ನಿಮ್ಮ ವರ್ತಮಾನ ಎಲ್ಲವೂ ಬದಲಾಗಲಿದೆ. ವಿಶೇಷವಾಗಿ ನಿಮ್ಮ ಅದೃಷ್ಟ ನನ್ನ ಪ್ರೀತಿಯ ಸ್ನೇಹಿತರೆ ಈಗ ಕುದುರೆಯ ವೇಗಕ್ಕಿಂತಲೂ ಓಡಲಿದೆ ಮತ್ತು ನಿಮ್ಮ ಅದೃಷ್ಟದ ವೇಗವನ್ನು ಈಗ ಯಾರೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಹೇಳುತ್ತಾರಲ್ಲ, ಅದೃಷ್ಟಕ್ಕೆ ಜೀವ ಬಂದರೆ ಅವರ ವೇಗ 1000 ಪಟ್ಟು ವೇಗಕ್ಕಿಂತಲೂ ಜಾಸ್ತಿ ವೇಗವಾಗಿರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಒಂದು ಹಕ್ಕಿ ಇರುತ್ತದೆ. ಹೌದು, ಆ ಹಕ್ಕಿ ಆಕಾಶದಲ್ಲಿ ಹಾರುತ್ತದೆ. ಆದರೆ ಆ ಹಕ್ಕಿಗೆ ನೀರು ಸಿಗದಿದ್ದರೆ ಹಾಗಾದರೆ ಆ ಹಕ್ಕಿ ಬಿಸಿಲಿನಲ್ಲಿ ಮತ್ತು ನೆಲಕ್ಕೆ ಬೀಳುತ್ತದೆ. ಅವು ಹಾರಲು ಸಾಧ್ಯವಾಗುವುದಿಲ್ಲ. ಆದರೆ ಅವುಗಳಿಗೆ ನೀರು ಸಿಕ್ಕರೆ, ಆಹಾರ ಸಿಕ್ಕರೆ, ಹಾಗಾದರೆ ಅವುಗಳ ಒಳಗೆ ಮತ್ತೆ ಜೀವ ಬರುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಅದೃಷ್ಟದ ಒಳಗೂ ಜೀವ ಬರಲಿದೆ, ಹೊಸ ಶಕ್ತಿ ನಿರ್ಮಾಣವಾಗಲಿದೆ.
ಆದರೆ ಸ್ನೇಹಿತರೆ, ಈಗ ಮಹದೇವಜಿ ಅವರ ಕೆಲವು ಷರತ್ತುಗಳಿವೆ ಮತ್ತು ಆ ಷರತ್ತು ಏನು ಬನ್ನಿ ಹೇಳುತ್ತೇನೆ. ಆದರೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಿಮಗೆ ಒಂದು ವಿನಂತಿ. ನನ್ನ ಪ್ರೀತಿಯ ಸ್ನೇಹಿತರೆ, ಇನ್ನೂ ನೀವು ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಈ ಚಾನಲ್ನಲ್ಲಿ ಬರುವ ಸಂದೇಶ ಭವಿಷ್ಯವಾಣಿ ಕೇವಲ ಮತ್ತು ನಿಮ್ಮ ಮೂಲಕವೇ ಆಗುತ್ತದೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಕುಟುಂಬದ ಒಂದು ಭಾಗ ಆಗಿ. ಹಾಗಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಅವರ ಷರತ್ತು ಏನೆಂದರೆ ಅದು ಯಾವುದೇ ದೊಡ್ಡ ಗಂಭೀರವಾದದ್ದಲ್ಲ. ಬದಲಾಗಿ ಅವರ ಷರತ್ತು ತುಂಬ ಸಾಮಾನ್ಯವಾಗಿದೆ ಮತ್ತು ಅವರ ಷರತ್ತು ಈ ರಾಶಿಯ ಎಲ್ಲ ಜಾತಕರು ಮುಂದಿನ 2 ದಿನಗಳಲ್ಲಿ ಹೆಚ್ಚಾಗಿ ಪ್ರದಕ್ಷಿಣೆ ಮಾಡಿ ಮತ್ತು ಪ್ರದಕ್ಷಿಣೆ ಮಾಡುವಾಗ ಯಾವುದೇ ಸಣ್ಣ ಪುಟ್ಟ ತಪ್ಪು ಮಾಡಬೇಡಿ. ಗಮನದಲ್ಲಿಟ್ಟುಕೊಳ್ಳಿ. ಏಕೆಂದರೆ ಹೇಳುತ್ತಾರೆ, ಪ್ರದಕ್ಷಿಣೆ ಮಾಡುವಾಗ ನಾವು ನಮ್ಮ ಗಮನವನ್ನು ಪ್ರದಕ್ಷಿಣೆಯ ಮೇಲೆ ಕೇಂದ್ರೀಕರಿಸಬೇಕು. ನಾವು ಯಾವುದೇ ತಪ್ಪನ್ನು ಮಾಡಬಾರದು. ಮತ್ತು ಇಲ್ಲಿ ಆಳವಾದ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗಾಗಿ ಅತ್ಯಂತ ಶ್ರೇಷ್ಠವಾದ ಮಾತು ಏನೆಂದರೆ, ಈಗ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಬಹುದು ನಿಮ್ಮ ವೇದಿಕೆಯಲ್ಲಿ ಮತ್ತು ಅತ್ಯುತ್ತಮ ಹಣವನ್ನು ಸಂಪಾದಿಸಬಹುದು. ಯಾವ ಪ್ರತಿಭೆಯನ್ನು ಇಂದು ಅಲ್ಲ, ಬದಲಾಗಿ ಬಹಳ ದಿನಗಳಿಂದ ನೀವು ನಿಮ್ಮೊಳಗೆ ಪ್ರತಿಭೆ ತೋರಿಸಲು ಬಯಸುತ್ತಿದ್ದೀರೋ, ಆದರೆ ಈಗ ಆ ಸಮಯ ನಿಶ್ಚಿತವಾಗಿ ಬಂದಿದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ಬಗೆಹರಿಸಿಕೊಳ್ಳಬಹುದು. ಹಾಗೆ ತುಳುನಾಡಿನ ದೈವಾರಾಧನೆಯಿಂದ ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ವಿಧಾನ, ನಿಮ್ಮೊಳಗಿನ ಸಾಮರ್ಥ್ಯ ಮತ್ತು ನಿಮ್ಮೊಳಗಿನ ಬುದ್ಧಿ ಮತ್ತು ಕೌಶಲ್ಯ ಇವೆಲ್ಲವೂ ಇಂದು ಹೊಳೆಯಲಿದೆ. ಮರೆಯಾಗುವುದಲ್ಲ, ಬದಲಾಗಿ ಹೊಳೆಯಲಿದೆ. ನೀವು ಮೊದಲ ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋಗುತ್ತಿದ್ದರೆ ಹೋಗಿ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಯಾರಾದರೂ ಆ ವ್ಯಕ್ತಿಯ ಮುಖ ಕಂಡಿದೆ, ಆ ವ್ಯಕ್ತಿ ನಿಮ್ಮಿಂದ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾನೆ ಎಂದು ನಿಮಗೆ ಅನಿಸುತ್ತದೆ ಮತ್ತು ನೀವು ಆ ವ್ಯಕ್ತಿಯ ಮುಖ ನೋಡಿದ್ದೀರಿ ಮತ್ತು ನಿಮಗೆ ಅನಿಸುತ್ತದೆ, ಈಗ ನನ್ನ ಜೊತೆ ಏನಾದರೂ ಕೆಟ್ಟದು ನಡೆಯುತ್ತಿದೆ ಎಂದು. ನೋಡಿ, ಭಯಪಡಬೇಡಿ. ಏಕೆಂದರೆ ಈಗಿನ ಕಾಲದಲ್ಲಿ ಮುಖ ನೋಡುವುದರಿಂದ ಕೆಟ್ಟದ್ದು ನಡೆಯುವುದಿಲ್ಲ. ಹೌದು ಸ್ನೇಹಿತರೆ, ಮತ್ತು ದೇವಸ್ಥಾನಕ್ಕೆ ಹೋಗುತ್ತಿದ್ದರೆ ಹಾಗಾದರೆ ಭಯಪಡುವ ಮಾತೇ ಇಲ್ಲ. ದೇವಸ್ಥಾನಕ್ಕೆ ಹೋಗುವುದು ನಮಗೆ ಅದೃಷ್ಟದ ಬದಲಾವಣೆಯ ವಿಷಯ. ಮತ್ತು ಸ್ನೇಹಿತರೆ, ಎಷ್ಟು ಮಂದಿ ಕೆಲಸ ಮಾಡುವ ಮಹಿಳೆಯರಿದ್ದಾರೆ. ನೀವು ಕೆಲಸ ಮಾಡುತ್ತಿದ್ದೀರಿ ಮತ್ತು ಮಹಿಳೆಯಾಗಿದ್ದರೆ ಹಾಗಾದರೆ ಮುಂದಿನ 2 ದಿನಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಹೊಸ ಪ್ರಾಜೆಕ್ಟ್ ಸಿಗಬಹುದು ಮತ್ತು ಆ ಪ್ರಾಜೆಕ್ಟನ್ನು ನೀವು ಪೂರ್ಣಗೊಳಿಸಿ ಆಫೀಸಿನಲ್ಲಿ ಸಲ್ಲಿಸಬೇಕು. ಈ ದೊಡ್ಡ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು ಪ್ರಾಮಾಣಿಕವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ. ನೀವು ಈ ಪ್ರಾಜೆಕ್ಟ್ ಕಡೆ ಗಮನವನ್ನು ಕೊಡಬೇಕು. ನೀವು ಈ ಪ್ರಾಜೆಕ್ಟನ್ನು ಲಘುವಾಗಿ ತೆಗೆದುಕೊಂಡರೆ ಮತ್ತು ಇದರ ಮೇಲೆ ಯಾವುದೇ ಕೆಲಸ ಮಾಡದೆ ಪ್ರಾಜೆಕ್ಟ್ ಪೂರ್ಣ ಮಾಡದಿದ್ದರೆ ಹಾಗಾದರೆ ಈ ರಾಶಿಯ ಮಹಿಳೆಯರ ಮೇಲೆ ತುಂಬ ದೊಡ್ಡ ಕಷ್ಟ ಬರಬಹುದು ಮತ್ತು ಕಷ್ಟದ ಕಾರಣದಿಂದ ಕೆಲಸ ಹೋಗಬಹುದು. ಹಾಗಾಗಿ ನೀವು ಈ ಮಾತುಗಳ ಬಗ್ಗೆ ಗಮನವಿಡಿ. ಜವಾಬ್ದಾರಿ ಪೂರ್ಣಗೊಳಿಸಿ. ಷೇರು ಮಾರ್ಕೆಟ್ನಲ್ಲಿ ಯಾವುದಾದರೂ ವಸ್ತು ಖರೀದಿಸಲು ಹೋದರೆ ಬೆಲೆ ಮಾತನಾಡಬೇಕು. ಅಲ್ಲಿ ಬರೆದಿರುವ ಬೆಲೆಯನ್ನು ನೋಡಿಯೇ ಅದನ್ನು ಖರೀದಿಸಬೇಡಿ. ನೀವು ಶ್ರೀಮಂತರಂತೆ ತೋರಿಸಿಕೊಂಡರೆ ನಷ್ಟವಾಗಬಹುದು. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಇಷ್ಟು ಸಿಹಿಯಾದ ವಾತಾವರಣ ಇರುತ್ತದೆ. ನಿಮ್ಮ ಕುಟುಂಬದ ವಾತಾವರಣ ಕೇಳಿದ ನಂತರ ನೀವು ಸಂತೋಷದಿಂದ ಕುಣಿಯುತ್ತೀರಿ. ನೀವು ಯಾವುದಾದರೂ ಮಂತ್ರಿಗಳಾಗಿದ್ದೀರಾ, ನಾಯಕರಾಗಿದ್ದೀರಾ, ನಿಮ್ಮ ರಾಜ್ಯದವರಾಗಿದ್ದೀರಾ ಅಥವಾ ಮುಖ್ಯಸ್ಥರಾಗಿದ್ದೀರಾ, ಅಂದರೆ ಯಾವುದೇ ದೊಡ್ಡ ಸ್ಥಾನದಲ್ಲಿದ್ದರೆ ನೀವು ಈ ಸಮಯದಲ್ಲಿ ನೀವು ಜನರಿಗೆ ಸಹಾಯ ಮಾಡಬೇಕಾಗುತ್ತೆ. ನೀವು ಜನರಿಗೆ ಸಹಾಯ ಮಾಡದಿದ್ದರೆ ನಿಮ್ಮ ಸ್ಥಾನದ ಬಗ್ಗೆ ಮಾತು ಬರಬಹುದು. ಏಕೆಂದರೆ ನೀವು ಯಾವುದೇ ದೊಡ್ಡ ಅಧಿಕಾರಿಯಾಗಿದ್ದರೆ ಸರ್ಕಾರದ ಮೂಲಕ ಹಣ ಸಿಗುತ್ತೆ, ಜನರ ಸೇವೆಗಾಗಿ ಸಿಗುತ್ತೆ. ಹಾಗಾಗಿ ಜನರ ಸೇವೆ ಮಾಡುವುದು ನಿಮ್ಮ ಕರ್ತವ್ಯ ಆಗಿರುತ್ತದೆ ಮತ್ತು ನಿಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸಬೇಕು. ಆರೋಗ್ಯದ ವಿಷಯದಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಯಾರೂ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ನಿರ್ಲಕ್ಷ್ಯ ತೋರಿಸಿದರೆ ನಿಮ್ಮೊಳಗಿರುವ ಭಯದ ಸ್ಥಿತಿ, ಆ ಭಯ ನಿಮಗೆ ಒಂದು ಘಟನೆಯಾಗಿ ಬಿಡಬಹುದು. ಅಂದರೆ ನೇರವಾಗಿ ಹೇಳುವುದಾದರೆ, ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸುವುದರಿಂದ ಗೊಂದಲ ಉಂಟಾಗಬಹುದು. ಇಂದು ನಿಮ್ಮ ಸೂಕ್ಷ್ಮ ಶಕ್ತಿ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅಂದರೆ ನಿಮ್ಮೊಳಗಿರುವ ಸೂಕ್ಷ್ಮ ಶಕ್ತಿ ನಿಮಗೆ
ಸರಿಯಾದ ನಿರ್ಧಾರ ಕೊಡಬಹುದು. ಆಫೀಸಿನಲ್ಲಿ ನಿಮ್ಮ ಪರವಾಗಿ ತೆಗೆದುಕೊಂಡ ನಿರ್ಧಾರಗಳು ಪ್ರಭಾವಶಾಲಿ ಮತ್ತು ಸತ್ಯವಾಗಬಹುದು. ಆಸ್ತಿಯಿಂದ ಸಂಬಂಧಿಸಿದ ಯಾವುದೇ ಜಗಳ ನಡೆಯುತ್ತಿದ್ದರೆ ಆ ಜಗಳಗಳು ಮುಗಿಯಬಹುದು. ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪರವಾಗಿ ಆ ಹಕ್ಕು ಸಿಗಬಹುದು ಯಾವುದಕ್ಕಾಗಿ ನೀವು ಹೋರಾಡಿದ್ದೀರೋ. ಮನೆಯ ಸುಖ ಸೌಕರ್ಯಗಳನ್ನು ಪೂರ್ಣಗೊಳಿಸಲು ನೀವು ದುಡಿಯಬೇಕಾಗಬಹುದು. ವಸ್ತುಗಳನ್ನು ಖರೀದಿಸಲು ದುಡಿಯಬೇಕಾಗಬಹುದು. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಇತ್ತೀಚೆಗೆ ಯಾರ ಬಳಿ ಸಹಾಯ ಕೇಳಿದರೂ ನೀವು ವಸ್ತುಗಳನ್ನು ಖರೀದಿಸಲು ಆಗಲ್ಲ. ಮತ್ತು ವಿಷಯ ಏನೆಂದರೆ, ಅದು ಒಂದು ವಿಷಯ ನೀವು ಏನು ಇಟ್ಟುಕೊಳ್ಳಬೇಕು. ನೀವು ನಿಮ್ಮ ಜವಾಬ್ದಾರಿ ಈ ವಸ್ತುವನ್ನು ಇಟ್ಟುಕೊಳ್ಳಬೇಕು. ಮತ್ತು ಆ ವಸ್ತು ಏನು ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಆ ವಸ್ತು ಹಾಗೆ ನೋಡಿದರೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಆ ವಸ್ತುವಿನ ಒಂದು ರೂಪ ಇರುತ್ತೆ. ಅದು ರುದ್ರಾಕ್ಷದ ಮಾಲೆ. ಹೌದು ಸ್ನೇಹಿತರೆ, ರುದ್ರಾಕ್ಷದ ಮಾಲೆ ನಿಮಗೆ ಗೊತ್ತಿರಬಹುದು. ಅದು ಮಹದೇವಜಿ ಅವರಿಗೆ ಪ್ರಿಯವಾದದ್ದು. ಹಾಗಾಗಿ ರುದ್ರಾಕ್ಷದ ಮಾಲೆಯನ್ನು ನೀವು ಈ ಮುಂದಿನ 2 ದಿನಗಳಲ್ಲಿ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಮತ್ತು ರುದ್ರಾಕ್ಷದ ಮಾಲೆಯನ್ನು ಇಟ್ಟುಕೊಳ್ಳುವುದರಿಂದ ಅಧ್ಯಯನದ ಯೋಗವೂ ಕೂಡ ಆಗುತ್ತೆ. ಮತ್ತು ನಿಮ್ಮ ದಿನಚರಿಯಲ್ಲಿ ಸಾಕಷ್ಟು ಒಳ್ಳೆಯದು ಸೇರುತ್ತೆ. ನಿಮಗೆ ಒಳ್ಳೆಯ ದಿನಗಳು ಬರುತ್ತವೆ. ಮತ್ತು ನೀವು ನಿಮ್ಮ ಹಣ ಹೆಚ್ಚಿನ ಆದಾಯದ ಮೇಲೆ ಗಮನ ಕೊಡಿ. ಮತ್ತು ಅಧ್ಯಯನದ ರೂಪದಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮಲ್ಲಿ ನಡೆಯುತ್ತಿರುವ ಅನೇಕ ತೊಂದರೆಗಳು ಸಹ ಮುಗಿಯುತ್ತವೆ. ಮತ್ತು ನಿಮಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತವೆ. ಬಹಳ ದಿನಗಳಿಂದ ಉತ್ತರ ಸಿಗದೇ ಇದ್ದ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಹಾಗಾಗಿ ನೀವು ರುದ್ರಾಕ್ಷದ ಮಾಲೆಯನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಮಹದೇವಜಿ ಅವರ ವಿಶೇಷ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ ಮತ್ತು ಕುಂಭರಾಶಿಯವರೇ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.